ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಕೆಲವು ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸುದ್ದಿ ಭಾರಿ ವೈರಲ್ ಆಗುತ್ತಿದೆ. ಇರಾಕ್ನ ಒಬ್ಬ ಮಹಿಳಾ ಸಂಸದೆ ಮನೆಯಲ್ಲಿ ಅಧಿಕಾರಿಗಳು ದಾಳಿ ನಡೆಸಿದಾಗ ಚಿನ್ನದ ತಯಾರಿದ ಒಳ ಉಡುಪುಗಳು ಪತ್ತೆಯಾಗಿದೆ ಎಂದು ಪೋಸ್ಟರ್ನಲ್ಲಿ ಲಕ್ಷಾಂತರ ಜನರು ಗಮನ ಸೆಳೆದಿದೆ. ಈ ಸುದ್ದಿಯ ಜೊತೆಗೆ ಕೆಲವು ಫೋಟೋಗಳು ಮತ್ತು ವಿಡಿಯೋಗಳು ಹರಿದಾಡುತ್ತಿವೆ. ಆದರೆ ಈ ಸುದ್ದಿ ನಿಜವೇ ಅಥವಾ ಕೇವಲ ವೈರಲ್ ಆದ ವದಂತಿಯೇ? ಇಂದಿನ ವಿಡಿಯೋದಲ್ಲಿ ನಾವು ಈ ವಿಷಯದ ಬಗ್ಗೆ ಸಂಪೂರ್ಣ ಹಿನ್ನೆಲೆ, ಇರಾಕ್ನಲ್ಲಿ ನಡೆದಿರುವ ಭ್ರಷ್ಟಾಚಾರದ ವಿರುದ್ಧ ಕ್ರಮಗಳು ಮತ್ತು ವೈರಲ್ ಆಗಿರುವ ಈ ಸುದ್ದಿಯ ಸತ್ಯಾಸತ್ಯತೆಗಳನ್ನು ತಿಳಿಯೋಣ. ಮೊದಲು ಇರಾಕ್ ದೇಶದ ಬಗ್ಗೆ ತಿಳಿಯೋಣ. ಇರಾಕ್ ವಿಶ್ವದಲ್ಲಿ ಅತಿ ಹೆಚ್ಚು ತೈಲ ಸಂಪತ್ತು ಹೊಂದಿರುವ ರಾಷ್ಟ್ರಗಳಲ್ಲಿ ಒಂದು. ಅಪಾರ ಪ್ರಮಾಣದ ತೈಲ ಸಂಪತ್ತು ಇದ್ದರೂ ಹಲವಾರು ವರ್ಷಗಳಿಂದ ಭ್ರಷ್ಟಾಚಾರ, ರಾಜಕೀಯ ಅಸ್ಥಿರತೆ ಮತ್ತು ಆಡಳಿತಾತ್ಮಕ ಸಮಸ್ಯೆಗಳು ಅಲ್ಲಿನ ಜನರು ಬದುಕಿನ ಮೇಲೆ ಭಾರಿ ಪರಿಣಾಮ ಬೀರುತ್ತಿವೆ. ಭ್ರಷ್ಟಾಚಾರ ಆರೋಪಗಳು ಇರಾಕ್ನಲ್ಲಿ ಹೊಸದೇನಲ್ಲ. ಹಲವು ವರ್ಷಗಳಿಂದ ಸರ್ಕಾರಿ ಗುತ್ತಿಗೆಗಳು, ಸಾರ್ವಜನಿಕ ಹಣದ ದುರುಪಯೋಗಗಳು ಮತ್ತು ಅಧಿಕಾರಿ ದುರ್ಬಳಕೆಗಳ ಆರೋಪ ಕೇಳಿಬರುತ್ತಿವೆ. ಈ ಕಾರಣದಿಂದ ಸರ್ಕಾರ ಭ್ರಷ್ಟಾಚಾರದ ವಿರುದ್ಧ ಹಲವಾರು ತನಿಖೆಗಳನ್ನು ಆರಂಭಿಸಿದೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ರಾಜಕಾರಣಿಗಳ ಹಾಗೂ ಅಧಿಕಾರಿಗಳ ಮನೆಯ ಮೇಲೆ ಮತ್ತು ಕಚೇರಿಯ ಮೇಲೆ ದಾಳಿಗಳನ್ನು ನಡೆಸಿವೆ. ಕೆಲವು ಕಡೆ ದೊಡ್ಡ ಪ್ರಮಾಣದ ನಗದು ಮತ್ತು ಚಿನ್ನ, ಬೆಲೆ ಬಾಳುವ ವಸ್ತುಗಳು ಪತ್ತೆಯಾಗಿವೆ ಎಂದು ವರದಿಗಳು ಪ್ರಕಟವಾಗಿವೆ. ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೊಂದು ಸಂಚಲನಕಾರಿ ಸುದ್ದಿ ವೈರಲ್ ಆಗುತ್ತಿದೆ. ಕೆಲವು ಪೋಸ್ಟ್ಗಳಲ್ಲಿ ಒಬ್ಬ ಮಹಿಳೆ ಸಂಸದೆ ತಮ್ಮ ವೈಯಕ್ತಿಕ ಬಳಕೆಗಾಗಿ ಚಿನ್ನದ ದಾಳಿ ಮಾಡಿಸಿಕೊಂಡ ಒಳಉಡುಪುಗಳು ಪತ್ತೆಯಾಗಿವೆ ಎಂದು ತಿಳಿಯಲಾಗಿದೆ. ಈ ಹೇಳಿಕೆ ಸಂಬಂಧಿಸಿದಂತೆ ವಿವಿಧ ಚಿತ್ರಗಳು ಮತ್ತು ಪೋಸ್ಟ್ಗಳು ಹಂಚಿಕೊಳ್ಳಲಾಗಿದೆ. ಆದರೆ ಇಲ್ಲಿಯೇ ಮುಖ್ಯ ಪ್ರಶ್ನೆ ಬರುತ್ತದೆ. ಈ ಹೇಳಿಕೆಯನ್ನು ಇರಾನ್ ಸರ್ಕಾರ, ಪೊಲೀಸ್ ಇಲಾಖೆ ಅಥವಾ ತನಿಖೆ ನಡೆಸಿರುವ ಯಾವುದೇ ಅಧಿಕೃತ ಸಂಸ್ಥೆ ದೃಢಪಟ್ಟಿದೆಯೇ? ಇಲ್ಲ. ಇಲ್ಲಿಯವರೆಗೂ ಯಾವುದೇ ಅಧಿಕೃತ ದಾಖಲೆ ಮತ್ತು ವಿಶ್ವಾಸಾರ್ಹ ರಾಷ್ಟ್ರೀಯ ಸುದ್ದಿ ಸಂಸ್ಥೆ ಚಿನ್ನದ ಒಳ ಉಡುಪುಗಳು ಪತ್ತೆಯಾಗಿದೆ ಎಂಬುದನ್ನು ಸತ್ಯ ಎಂದು ದೃಢಪಡಿಸಿಲ್ಲ. ಆದರೆ ಈ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹರಡಿದರೂ ಅದನ್ನು ಸತ್ಯ ಎಂದು ಹೇಳಲು ಸೂಕ್ಷ್ಮ ಸೌಲಭ್ಯ ಆಗುತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಕೃತಕ ಬುದ್ಧಿಮಾಂದ್ಯ ಬಳಸಿ ಸೃಷ್ಟಿಸಲಾದ ಚಿತ್ರಗಳು ಮತ್ತು ಹಳೆಯ ಚಿತ್ರಗಳನ್ನು ಹೊಸ ಕಥೆಗಳೊಂದಿಗೆ ಹಂಚಿಕೊಳ್ಳುವುದು ಸಾಮಾನ್ಯವಾಗಿದೆ. ಆದುದರಿಂದ ವೈರಲ್ ಆಗುವ ಪ್ರತಿಯೊಂದು ಫೋಟೋ ಅಥವಾ ಪೋಸ್ಟ್ಗಳು ನಂಬುವುದು ಸರಿಯಲ್ಲ. ನಾವು ಯಾವುದನ್ನು ಅಧಿಕೃತ ಮೂಲಗಳು ಅಥವಾ ವಿಶ್ವಾಸಾರ್ಹ ಸುದ್ದಿ ಸಂಸ್ಥೆಗಳ ವರದಿಗಳನ್ನು ಪರಿಶೀಲಿಸಬೇಕು. ಹೌದು, ಇರಾಕ್ನಲ್ಲಿ ಭ್ರಷ್ಟಾಚಾರ ವಿರುದ್ಧ ತನಿಖೆಗಳು ನಡೆಯುತ್ತಿವೆ ಎಂಬುದು ಸತ್ಯ. ಹಲವಾರು ರಾಜಕೀಯ ನಾಯಕರು ಮತ್ತು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ವದಂತಿಗಳು ಕಾಣುತ್ತಿವೆ. ಆದರೆ ಚಿನ್ನದ ಒಳ ಉಡುಪುಗಳು ಎಂಬ ವಿಶೇಷ ಹೇಳಿಕೆ ಯಾವುದೇ ಅಧಿಕೃತವಾಗಿಲ್ಲ. ಹೀಗಾಗಿ ಈ ವೈರಲ್ ಸುದ್ದಿಯನ್ನು ಸತ್ಯ ಎಂದು ಹೇಳುವುದು ತಪ್ಪಾಗುತ್ತದೆ. ಇಂತಹ ಸುದ್ದಿಗಳನ್ನು ನೋಡಿದಾಗ ನಾವು 2 ಬಾರಿ ಯೋಚಿಸಬೇಕು. ಸುದ್ದಿಯ ಮೂಲ ಯಾವುದು? ಅದನ್ನು ಅಧಿಕೃತ ಸಂಸ್ಥೆಗಳು ದೃಢಪಡಿಸಿದೆಯೇ? ಪ್ರಮುಖ ಸುದ್ದಿ ಸಂಸ್ಥೆಗಳಿಂದ ವರದಿ ಮಾಡಿದ್ದಾರೆಯೇ ಎಂಬುದನ್ನು ಪರಿಶೀಲಿಸಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿರುವುದು ಪ್ರತಿಯೊಂದು ವಿಷಯವೂ ನಿಜವಾಗಿರುವುದಿಲ್ಲ. ಕೆಲವೊಮ್ಮೆ ಜನರ ಗಮನ ಸೆಳೆಯಲು ಅಥವಾ ಹೆಚ್ಚು ವೀಕ್ಷಣೆ ಪಡೆಯಲು ಸುಳ್ಳು ಮಾಹಿತಿಯನ್ನು ಹಂಚಿಕೊಳ್ಳಲಾಗುತ್ತದೆ. ಆದ್ದರಿಂದ ನಾವು ಜವಾಬ್ದಾರಿಯುತವಾಗಿ ಮಾಹಿತಿಯನ್ನು ಹಂಚಿಕೊಳ್ಳುವುದು ಮುಖ್ಯ. ಈ ವಿಡಿಯೋ ಉದ್ದೇಶ ಏನೆಂದರೆ ಗುರಿ ತಲುಪಿಸುವುದಲ್ಲ. ವೈರಲ್ ಆಗುವ ಸುದ್ದಿಗಳು ನಿಜವಾಗಿರುತ್ತವೆ ಎಂಬುದು ಸುಳ್ಳು. ನಿಮಗೆ ಈ ಮಾಹಿತಿ ಉಪಯುಕ್ತವಾದಲ್ಲಿ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂಥ ಪರಿಶೀಲಿತ ಮಾಹಿತಿಯನ್ನು ಮತ್ತು ಕುತೂಹಲಕಾರಿ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.